ಧರ್ಮಸ್ಥಳದ ಪ್ರಕರಣದಲ್ಲಿ ಏನು ಈ ಬುರುಡೆ ಗ್ಯಾಂಗ್ ಇವರು ತಪ್ಪಿತಸ್ಥರು ಅಂಥೇಳಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ತನಿಖಾ ಸಂಸ್ಥೆ ಸಲ್ಲಿಸಿದ್ದಾರೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛಪಡ್ತೇನೆ. ಯಾರೋ ಅರ್ಬನ್ ನಕ್ಸಲರ ಮಾತನ್ನು ನಂಬಿಕೊಂಡು ಏನು SITಯನ್ನು ಸ್ಥಾಪನೆ ಮಾಡೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ರಲ್ಲ, ಹಾದಿಲಿ ಬೀದಿಲಿ ಹೋಗಿರ್ತಕ್ಕಂಥ ಮಾತುಗಳನ್ನು ಕೇಳಿಕೊಂಡು SIT ತನಿಖೆಗೆ ಆದೇಶ ಮಾಡಿ ಇವತ್ತು ತಮ್ಮ ತನಿಖಾ ಸಂಸ್ಥೆ ಯಾವ ಬುರುಡೆ ಗ್ಯಾಂಗನ್ನು ನಂಬಿಕೊಂಡು ಇಷ್ಟೆಲ್ಲ ರಾದ್ಧಾಂತಗಳಾಯಿತು ರಾಜ್ಯದಲ್ಲಿ, ಯಾವ ಬುರುಡೆ ಗ್ಯಾಂಗಿನ ಮಾತುಗಳನ್ನು ನಂಬಿಕೊಂಡು ಈ ರಾಜ್ಯದ ಈ ದೇಶದ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಒಂದು ಕೆಲಸ ಒಂದು ಪಿತೂರಿ ಇದರಿಂದ ಆಯಿತು. ಯಾವ ಬುರುಡೆ ಗ್ಯಾಂಗಿಂದ ಈ ನಾಡಿನ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ಒಂದು ಅನುಮಾನ ಹುಟ್ಟಿಸುವಂಥ ಕೆಲಸ ಇವತ್ತು ಆಗಿದೆ. ಇಲ್ಲಿ ಎಲ್ಲದರ ಬಗ್ಗೆ ರಾಜ್ಯ ಸರ್ಕಾರ SIT ತನಿಖೆ ನಡೀತಾ ಇದೆ, SIT ತನಿಖೆ ನಡೀತಾ ಇದೆ ಅಂತೇಳಿ ಕೈ ಕೊಟ್ಕೊಂಡು ಕೂತ್ರೆ ಆಗೋದಿಲ್ಲ. ರಾಜ್ಯದ ಜನ ಮಾತನಾಡ್ತಾ ಇರುವಂಥವ್ರು, ರಾಜ್ಯದ ಜನ ಇವತ್ತು ಹಾದಿಲಿ ಬಿದ್ದಿಲಿ ಹೇಳ್ತಾ ಇರುವಂಥದ್ದು ಪಾತ್ರಧಾರಿಗಳಷ್ಟೇ ಇವತ್ತು ಬಹಿರಂಗ ಆಗಿರುವಂಥದ್ದು. ಆದರೆ ಸೂತ್ರಧಾರಿಗಳ ಬಗ್ಗೆ ಏನು? ಜನ ಹೇಳೋದು ಸೂತ್ರಧಾರಿಗಳು ಮುಖ್ಯಮಂತ್ರಿಗಳ ಸುತ್ತನೇ ಇದ್ದಾರೆ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ತತ್ಕ್ಷಣ SIT ತನಿಖೆ ಮಾಡಿ ಅದ್ರ ಬಗ್ಗೆನೂ ಕೂಡ ವರದಿಯನ್ನು ಕೊಡಬೇಕಾಗ್ತದೆ. ಇವ್ರಿಗೆ ಖುಷಿ ಬಂದಂಗೆ ತನಿಖೆ ಮಾಡಿಕೊಂಡು ಇವ್ರಿಗೆ ಖುಷಿ ಬಂದಂಗೆ ನಿಧಾನಗತಿಯಲ್ಲಿ ತನಿಖೆ ಮಾಡುವಂಥದ್ದು ಇದು ಸರಿಯಲ್ಲ. ಬುರುಡೆ ಗ್ಯಾಂಗ್ ಎಷ್ಟು ತಪ್ಪಿತಸ್ಥರೋ, ಬುರುಡೆ ಗ್ಯಾಂಗಿಗೆ ಯಾರು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದ್ರು, ಈ ಷಡ್ಯಂತ್ರದ ಹಿಂದೆ ಇರುವಂಥ ರೂವಾರಿಗಳು ಯಾರು, ಸೂತ್ರಧಾರಿಗಳು ಯಾರು, ಇದ್ರ ಬಗ್ಗೆನೂ ಕೂಡ ಬೆಳಕನ್ನು ಚೆಲ್ಲುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. SIT ತನಿಖೆ ವರದಿಯನ್ನು ನೀಡಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಆ ಮುಗ್ಗುಗಳು ನೋಡಿದಾಗ್ಲೇ ಸರ್ಕಾರಕ್ಕೆ ಜ್ಞಾನೋದಯ ಆಗಬೇಕಾಗಿತ್ತು. ಯಾರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡೋದಕ್ಕೆ ಮುಂದೆ ಬಂದಿದ್ರು ಮುಗ್ಗುಗಳು ನೋಡಿದ್ರೆ ಗೊತ್ತಾಗ್ತದೆ. ಒಂದು ರೀತಿ ಸುಪಾರಿ ಕಿಲ್ಲರ್ಸ್ ಥರ ಕಾಣ್ತಾ ಇದ್ರು ಒಬ್ರಿಗಿಂತ ಒಬ್ರು. ಆದರೆ ಇಂಥ ಅಯೋಗ್ಯರ ಮಾತನ್ನು ಕಟ್ಕೊಂಡು ಇವತ್ತು ಸರ್ಕಾರ SIT ತನಿಖೆ ಮಾಡ್ತಲ್ಲ. ಈಗೇನು ಹೇಳ್ತಾರೆ, ಸತ್ಯಾಸತ್ಯತೆ ರಾಜ್ಯ ಜನತೆಗೆ ಗೊತ್ತಾಗಬಾರ್ದಾ? ನಾವು SIT ತನಿಖೆ ಆದೇಶ ಮಾಡಿದ್ದಕ್ಕೆ ಸತ್ಯ ಹೊರಗೆ ಬಂದಿರೋದು ಅಂತೇಳಿ ಇವತ್ತು ನುಣುಚ್ಕೊಳ್ತಕ್ಕಂಥ ಕೆಲಸದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ಮತ್ತೊಮ್ಮೆ ಹೇಳ್ತೇನೆ, ಇದೆಲ್ಲ ಷಡ್ಯಂತ್ರದ ಹಿಂದೆ, ಈ ಪಾತ್ರಧಾರಿಗಳ ಹಿಂದೆ ಸೂತ್ರಧಾರಿಗಳು ಸರ್ಕಾರದ ವ್ಯವಸ್ಥೆಯಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳ ಸುತ್ತನೇ ಇದ್ದಾರೆ. ಇದು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆನೂ ಕೂಡ ರಾಜ್ಯದ ಜನರ ಮುಂದೆ ಸತ್ಯ ಹೊರಗೆ ಬರಬೇಕಾಗ್ತದೆ. ಪ್ರಮುಖ ಆರೋಪಿ ಚಿನ್ನಯ್ಯ ಇದ್ದಾನೆ, ಆತ ಕೋರ್ಟ್ ಕೂಡ ಒಪ್ಕೊಂಡಿದ್ದಾನೆ, ಎಲ್ಲ ಹೇಳಿದ್ದಾನೆ. ನಮ್ಮ ಹಿಂದೆ ಯಾರೆಲ್ಲ ಇದ್ರು ಅಂತ ಎಲ್ಲರೂ ಹೆಸರು ಹೇಳಿದ್ದಾರೆ. ಇಲ್ಲಿ ಚೆನ್ನಯ್ಯ ಪ್ರಶ್ನೆ ಅಲ್ಲ. ಭಾಳ ಮಾಧ್ಯಮದ ನಮ್ಮ ಸ್ನೇಹಿತರು ಅರ್ಥ ಮಾಡ್ಕೋಬೇಕು. ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಇದರಿಂದ ಅಡಗಿರುವಂಥದ್ದು. ಯಾವುದೋ ಬುರುಡೆ ಗ್ಯಾಂಗಿಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂಥ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂಥದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ SIT ಏನು ಹೇಳೋದು? ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು ಕೇಳಿದ್ರೆ ಹೇಳ್ತಾರೆ ಅಯೋಗ್ಯರವರು ಅಂತೇಳಿ. ಇದನ್ನು 6 ತಿಂಗಳು ತನಿಖೆ ಮಾಡಿ ಇವತ್ತು ಹೇಳಬೇಕಾಗಿದ್ರೆ SIT ತನಿಖೆ ಆಗಾದರೆ
ಅವರು ಇವತ್ತಿನವರೆಗೂ ವಿಚಾರಣೆ ಮಾಡಿ SIT ಚೀಫೇ ಹೋಗಿಲ್ಲ, ಕೇವಲ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅವರ ಟೀಮ್ನವ್ರು ಕೊಟ್ಟಿರ್ತಕ್ಕಂಥದ್ದು ಆಧಾರ ಇಟ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳ್ತಾರೆ. ಪ್ರಣಬ್ ಮೊಹಂತಿ ಅವರಲ್ಲಿ ಹೋಗೋದೇ ಬೇಡ ರೀ. ನಾವು ಹೇಳ್ತಾ ಇದ್ದೀವಲ್ಲ, ಜನಸಾಮಾನ್ಯರು ಧರ್ಮಸ್ಥಾನದಲ್ಲಿ ಅಲ್ಲಿ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥೇಶ್ವರ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡಿದರೆ ಈ ಅಯೋಗ್ಯರು ಏನೋ ಅವ್ರ ಹಿನ್ನೆಲೆ ಏನೋ ಅನ್ನೋದು ಯಾರು ಬೇಕಾದ್ರೂ ಹೇಳ್ತಾರೆ. ಅದಕ್ಕೆ ತನಿಖಾ ಸಂಸ್ಥೆನ ಅವಶ್ಯಕತೆ ಇರಲಿಲ್ಲ. ತನಿಖಾ ಸಂಸ್ಥೆ ಯಾಕೆ ಮಾಡಿರುವಂಥದ್ದು ಅಂತ ಹೇಳಿದ್ರೆ, ಇವತ್ತು ಜನ ಸರ್ಕಾರದ ಕಡೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಅದನ್ನು ಮುಚ್ಚಿ ಹಾಕೊಳ್ಳೋ ಸಲುವಾಗಿ SIT ತನಿಖೆ ಮಾಡಿ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ.